ಇದೇ 17ನೇ ತಾರೀಕಿನಂದು ಪಾಂಡವಮಟ್ಟಿ ಗ್ರಾಮದಲ್ಲಿ ನಮ್ಮ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಬಸವ ತತ್ವ ಸಮ್ಮೇಳನ ಮತ್ತು ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರ 19ನೇ ವರ್ಷದ ಸ್ಮರಣೋತ್ಸವ. ಈ ಕಾರ್ಯಕ್ರಮಕ್ಕೆ ಮತ್ತು ಸಂಗಮನಾಥ ಲಿಂಗೈಕ್ಯ ಶ್ರೀ ಶ್ರೀ ಸಂಗಮನಾಥ ಮಹಾಸ್ವಾಮಿಗಳ 64ನೇ ವರ್ಷದ ಸ್ಮರಣೋತ್ಸವ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಎಲ್ಲರಿಗೂ ಒಳಿತನ್ನು ಬಯಸ್ತಕ್ಕಂಥ ಮಾಸ್ ಲೀಡರ್ ಅಂತೇನು ಹೇಳ್ತೀವಿ, ವಿಜೇಂದ್ರ ಅವರು ಬರ್ತಾ ಇದ್ದಾರೆ. 17ನೇ ತಾರೀಕು 17ನೇ ತಾರೀಕು ಸಂಜೆ 6 ಗಂಟೆಗೆ. ಸಂಜೆ 6 ಗಂಟೆಗೆ ರಾಜ್ಯಾಧ್ಯಕ್ಷರಾದ ನಮ್ಮ BJP ರಾಜ್ಯಾಧ್ಯಕ್ಷರು, ಮಾಸ್ ಲೀಡರ್ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಬರ್ತಾ ಇದ್ದಾರೆ 7ನೇ ತಾರೀಕು. ಹಾಗಾಗಿ ಹಾಗಾಗಿ ತಾಲೂಕಿನ ಸಮಸ್ತ ಜನತೆ, ಅಕ್ಕಪಕ್ಕದ ತಾಲೂಕಿನವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ತಮ್ಮ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಇದೊಂದು ಅಭಿಯಾನ ಅಂತ ನಾವು ಪರಿಗಣಿಸಿರ್ತೀವಿ. ಇದಕ್ಕೆ ನಮ್ಮ ಕುಬೇಂದ್ರಜಿರವರು, ನಮ್ಮ ವಕೀಲರಲ್ಲಿ ಒಂದು ತಂಡ ಮಾಡಿದ್ದೀವಿ. ನಾಗರಾಜನವರು ಇಲ್ವಾ, ಇವ್ರದ್ದೆಲ್ಲ ಸೇರಿ ಒಂದು ತಂಡ ಮಾಡಿದ್ದೀವಿ. ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಅಧಿಕೃತವಾಗಿ ಇಲ್ಲಿಂದ ಶಿಕಾರಿಪುರಕ್ಕೆ ಈ ಭಾಗಕ್ಕೆ ಬೇಕಾದಷ್ಟು ಸರಿ ಓಡಾಡಿರ್ತಾರೆ, ಆದರೆ ಅಧಿಕೃತವಾಗಿ ನಮ್ಮ ಚನ್ನಗಿರಿಗೆ ಬರ್ತಾ ಇರೋದು ಇದೇ ಮೊದಲು. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಕರೆ ಕೊಡ್ತಾ ಇದ್ದೀವಿ. ಹಾಗೆ ಅವ್ರನ್ನ ನಮ್ಮ ಚನ್ನಗಿರಿ ತಾಲೂಕು ಬಾರ್ಡ್ರಿಂದ, ಮಾದಾಪುರ ಬಾರ್ಡ್ರಿಂದ ಒಂದು 300-400 ವಾಹನಗಳಲ್ಲಿ ಅವ್ರನ್ನ ರಿಸೀವ್ ಮಾಡಿ ಮೆರವಣಿಗೆ ಮುಖಾಂತರ ಬಳ್ಳಾರಿಯಿಂದ ಬರ್ತಾರೆ, ಬಳ್ಳಾರಿಯಿಂದ ಬರ್ತಾರೆ, ಚಿತ್ರದುರ್ಗ ರಸ್ತೆ. ಅವ್ರನ್ನ ರಿಸೀವ್ ಮಾಡಿ ಸೀದಾ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಮತ್ತು ಪ್ರಮುಖ ಮುಖ್ಯ ಪಕ್ಷದ ಅಧ್ಯಕ್ಷರಿಂದ ಎಲ್ಲರೂ ಸಕ್ರಿಯವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದಾರೆ. ಎಲ್ಲರೂ ಈಗಾಗಲೇ ಫ್ಲೆಕ್ಸ್ಗಳು ಮಾಡಿಸೋದ್ರ ಮುಖಾಂತರ ಮತ್ತು ಜನರನ್ನು ಹೇಳೋದ್ರ ಮುಖಾಂತರ ಈ ಒಂದು ನಮ್ಮ ಅಧ್ಯಕ್ಷರಿಗೆ ಅಭೂತಪೂರ್ವಕವಾದ ಸ್ವಾಗತವನ್ನು ಕೋರಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ. ಕೆಲಸ ಮಾಡಬೇಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ. ಅದೇ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ತಾಲೂಕು ವರದಿಗಾರರ ಕೂಟದ ನೂತನ ಅಧ್ಯಕ್ಷರಾಗಿ ಜಗದೀಶ್ ತೇಲ್ಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಪ್ರವಾಸಿ ಮಂದಿರದಲ್ಲಿ ನಡೆದಂಥ ಸಭೆಯಲ್ಲಿ ಅವಿರೋಧವಾಗಿ ಅವರನ್ನು ಆಯ್ಕೆ ಮಾಡಲಾಗಿದ್ದು, BJPಯ ಮುಖಂಡರಾದಂತಹ ಮಡಾಳ್ ಮಲ್ಲಿಕಾರ್ಜುನ್ ಅವರನ್ನು ಒಂದು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ BJPಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.